1,20,000 1,20,000 ಫೈನಲ್ ಮಾಡ್ಕೊಡ್ತೀನಿ. 1,20,000 ಹೌದು ಸರ್. ಚಾನ್ಸ್ ಏನಾದ್ರು ಇದೆ ಸರ್ 1,00,000 ಒಳಗಡೆ? 1,95,000 ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಬೇಕಾ? ಬನ್ನಿ ಸರ್, ಸಾಗರ್ ಕಾರ್ಸ್ಗೆ ಒಂದು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಒಂದು ಡೆಕ್ಸನ್ ರೆಡಿ ಹೋಗಿ ಕೊಡ್ತೀನಿ. ಬೇರೆ 3,05,000 ಬಂದ್ರೆ 3,05,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದರಲ್ಲಿ ಬನ್ನಿ ಫಸ್ಟ್ ಇಲ್ಲಿ ತೋರಿಸ್ತೀನಿ. ಇದರಲ್ಲಿ ಬೆನಿಫಿಟ್ ಮೈಲೇಜ್ 20 ಬರುತ್ತೆ. ಆಟೋಮೆಟಿಕ್ ಥಾರ್ ಮೈಲೇಜ್ 20. ಹೌದು. ಹೆಂಗಂದ್ರೆ ನೋಡಿ, 16,45,000ಗೆ ಒಂದು 2017 ಮಾಡಲ್ ಇನೋವಾ ಕ್ರಿಸ್ಟಾ, ಅದನ್ನು 2.8 ಸಿಗ್ತಾ ಇಲ್ಲ. 5,30,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್, 7,45,000 7,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 4,50,000 4,55,000ಗೆ 2013 ಮಾಡಲ್ ZDI ಪ್ಲಸ್ ಇದು ಬೇರೆ 4,25,000 4,25,000 ಬಂದ್ರೆ ಒಂದು ಫೈನಲ್ ಆಗಿ ಶಿಫ್ಟ್ ಡಿಸೈರ್ ಕೊಡ್ತಾ ಇದ್ದೀನಿ. ರ್ಯಾಪಿಡ್ ಡೀಸೆಲ್ ಕೊಡ್ತಾ ಇದ್ದೀನಿ ಸರ್. ಯಾರು ಕೊಡಲ್ಲ ಇಂಟರ್ ಮಾರ್ಕೆಟ್, ಪ್ಯೂರ್ ಕರ್ನಾಟಕ ವೆಹಿಕಲ್ ಕೊಡ್ತಾರೆ. ಸೆಕೆಂಡ್ ಓನರ್ ವೆಹಿಕಲ್ ಜಸ್ಟ್ 3,40,000 3,40,000 ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದೇ ರೇಟ್ ಸರ್, 3,10,000 3,10,000 ಬಂದ್ರೆ ಒಂದು ರೆನಾಲ್ಡ್ ಕ್ವಿಟೋ 2017 ಮಾಡಲ್ ಕೊಡ್ತಾ ಇದ್ದೀನಿ. ಮತ್ತೊಂದು ಸರ್ತಿ ಸಾಗರ್ ಕಾರ್ಸ್ ಬಂದಿದ್ದೀನಿ. ಈ ಸರ್ತಿ ಯೂನಿಕ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಫೋರ್ಡು ಇದೆ, ಬೆಂಜು ಇದೆ ಸರ್. ಅಂದ್ರೆ ಏನಾಗುತ್ತೆ ಅಂದ್ರೆ ಲಕ್ಸುರಿ ಗಾಡಿಗಳು ಸಾಗರ್ ಕಾರ್ಸ್ ಅಲ್ಲಿ ಸಿಗುತ್ತೆ, ಲೋ ಮಾಡೆಲ್ ಗಾಡಿಗಳು ಸಾಗರ್ ಕಾರ್ಸ್ ಅಲ್ಲಿ ಸಿಗುತ್ತೆ. ಯಾರೇ ಬಂದರೂ ಕೂಡ ಎಲ್ಲಾ ಕ್ವಾಲಿಟಿ ಗಾಡಿಗಳು ಸಾಗರ್ ಕಾರ್ಸ್ 100% ಸರ್. ಒನ್ ಟೈಮ್ ಕಸ್ಟಮರ್ ನಮ್ಮ ಶೋರೂಮ್ಗೆ ಒಳಗಡೆ ಬಂದ್ಬಿಟ್ರೆ ಅವ್ನು ಲೋ ಬಜೆಟ್ ಇಂದ ಹೈ ಬಜೆಟ್ ಗಾಡಿ ಇರಬೇಕಂದ್ರೆ ನಮ್ಮ ಸಾಗರ್ ಕಾರ್ಸ್ ಅಲ್ಲಿ ಸಿಗ್ಬಿಡುತ್ತೆ. ಅಡ್ರೆಸ್ ಹೋಗೋದಾದ್ರೆ ಸರ್ ಸಾಗರ್ ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲು. ಇಲ್ಲಾಂದ್ರೆ ನಿಮಾನ್ಸ್ ಇದೆ, ನಿಮಾನ್ಸ್ ಬಿಹೈಂಡ್ ನಿಮಾನ್ಸ್ ರೋಡ್ ಡೌನ್ ಅಲ್ಲಿ ನಮ್ಮ ಶೋರೂಮ್ ಸಿಗುತ್ತೆ. 500 ಮೀಟರ್ಸ್ ನಿಮಾನ್ಸ್ ಇಂದ. ಖಂಡಿತ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಈ ಸರ್ತಿ ಸರ್. ಸರ್ ನಮ್ಮ ಶೋರೂಮ್ ಅಲ್ಲಿ ಈ ಸತಿ ಪ್ರೈಸಿಂಗ್ ಆಲ್ಮೋಸ್ಟ್ ಅರೌಂಡ್ 1,20,000 ಇಂದ ಆಲ್ಮೋಸ್ಟ್ ಒಂದು 25 ಲಕ್ಷ 30 ಲಕ್ಷ ಗಾಡಿಗಳು ತೋರಿಸ್ತಾರೆ. 25 ರಿಂದ 30 ಲಕ್ಷ ಕಾಣ್ತಿದೆ ಸರ್ ಮುಂದ್ಗಡೆನೆ. ಆಲ್ಮೋಸ್ಟ್ ಲಕ್ಸುರಿಯಿಂದ ಸ್ಟಾರ್ಟ್ ಮಾಡೋಣ ಈ ಸರ್ತಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಹೇಳಿ ಸರ್, ಡೀಟೇಲ್ ಹೇಳಿ ಸರ್. ಸರ್ ನೋಡ್ತಾ ಇದ್ದೀರಾ, ನನ್ನ ಹತ್ರ ಬೆಂಜೋ CLA ಇದೆ, 2016 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿದೆ. ಲಾಸ್ಟ್ ಸರ್ವಿಸ್ ಬಂದ್ಬಿಟ್ಟು ನೋಡ್ಬೋದು, ಅರೌಂಡ್ 62,000 ಕಿಲೋಮೀಟರ್ ಓಡಿಸಿದ್ದಾರೆ. 63 ಇವಾಗ ಓಡಿಸಿದೆ ಗಾಡಿ. 62ಗೆ ಲಾಸ್ಟ್ ಸರ್ವಿಸ್ ಮಾಡಿರೋದು. ಜಸ್ಟ್ 1,000 ಕಿಲೋಮೀಟರ್ ಓಡಿಸಿ ತಗೊಂಡ್ ಮನೆ ನನ್ನ ಹತ್ರ ಬಿಟ್ಟಿದ್ದಾರೆ. ಪ್ಯಾನಮಿಕ್ ಸನ್ರೂಫ್ ಬರುತ್ತೆ ನಿಮಗೆ. ಹೌದು, ಪ್ಯಾನಮಿಕ್ ಸನ್ರೂಫ್ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆಯಲ್ಲಿ ತುಂಬಾ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಪ್ರಮೋದ್ ಸರ್. ಜಸ್ಟ್ ನೋಡ್ತಾ ಇದ್ದೀರಾ, ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಗಾಡಿ ನೋಡ್ಬೋದು ಸರ್. ಇದರಲ್ಲಿ ನೋಡ್ಬೋದು, ಇದು CLA ದಲ್ಲಿ ನಿಮಗೆ ಆಲ್ಮೋಸ್ಟ್ ಬೀಡಿಂಗ್ಸ್ ಬರಲ್ಲ. ಇದು ಹೌದು C ಕ್ಲಾಸ್ ಬರುತ್ತೆ. C ಕ್ಲಾಸ್ ಸೇಮ್ ಶೇಪ್ ಬರುತ್ತೆ ನಿಮಗೆ, ಅದು ಸಪ್ರೇಟ್. ಇದು ಬಂದ್ಬಿಟ್ಟು CLA ಡೀಸೆಲ್ ವೇರಿಯಂಟು. ನೋಡ್ತಾ ಇದಕ್ಕೆ ಆಟೋ ಇದು ಬೀಡಿಂಗ್ಸ್ ಬರಲ್ಲ ನಿಮಗೆ. ಒಂದು ರೂಫ್ ಕ್ಲೋಸಿಂಗ್ ತರ ಕಾಣಿಸುತ್ತೆ ನಿಮಗೆ. ಅದೇ ಲುಕ್ ಡಿಫ್ರೆಂಟ್ ಆಗಿ ಕಾಣುತ್ತೆ ಸರ್. ಹೌದು, ಲಕ್ಸುರಿ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಅಂಡ್ ಇದಕ್ಕೆ ಏನು ಕೊಟೇಶನ್ ಹೇಳ್ತಿರೋದು? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ತುಂಬಾ ವೆಲ್ ಮೇಂಟೈನ್ ಮಾಡಿ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಬಹುದು ಸರ್. ಇದು ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಟೆಡ್, ಪ್ಯೂರ್ ಕರ್ನಾಟಕ ಗಾಡಿ ಕೊಡ್ತಾ ಇದೀನಿ. ಎಂಟರ್ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡ್ತೀನಿ ಸರ್. 20 ಲಕ್ಷ ಒಳಗಡೆನೆ ಇಲ್ಲ ಗಾಡಿ, ಎಲ್ಲ 20 ಲಕ್ಷ ಬೆಲೆನೇ ಹೇಳ್ತಾ ಇದ್ದಾರೆ. ಅದನ್ನು 20 to 23 lakhs 20 lakhs ಆ ಥರ ಹೇಳ್ತಾ ಇದ್ದಾರೆ ಸರ್. ನನಗೆ 20 lakhs 23 lakhs ಬೇಡ ಸರ್. ಫೈನಲ್ ಒಂದೇ ಬೆಲೆ ಹೇಳ್ಬಿಡ್ತೀನಿ. 18,75,000 ಬಂದ್ರೆ 2016 ಮಾಡಲ್ ಬೆಂಜ್ CLA ಕೊಡ್ತಾ ಇದೀನಿ. ಅದನ್ನು ಶೋರೂಮ್ ರೆಕಾರ್ಡೆಡ್ ಕಾರ್ ಕೊಡ್ತಾ ಇದೀನಿ, ಸಿಂಗಲ್ ಓನರ್ ವೆಹಿಕಲ್. 18,75,000 ಲೋನ್ ಅಂತ ಹೋದ್ರೆ ಒಂದು 3 ಲಕ್ಷ ಸರ್. ಆರಾಮಾಗಿ 3 ಮ್ಯಾಕ್ಸಿಮಮ್ 4 ಲಕ್ಷ ತನಕ ಡೌನ್ ಪೇಮೆಂಟ್ ಬರ್ಬೋದು ನಿಮಗೆ. ಮಿಕ್ಕಿದ್ದು ಕಣ್ ಮುಚ್ಕೊಂಡು ಲೋನ್ ಮಾಡ್ಕೊಡ್ಬಿಡ್ತೀನಿ ಸರ್. ಖಂಡಿತ. ಇದಕ್ಕಿಂತ ಮುಂಚೆ ನೆಕ್ಸ್ಟ್ ಒಂದು ಥಾರ್ ನಿಂತಿದೆ ಸರ್. ಬನ್ನಿ ಸರ್, ಥಾರ್ನು ತೋರಿಸ್ತೀನಿ. 23 ಮಾಡಲ್ ಥಾರ್ ಬಂದಿದೆ. ತುಂಬಾ ವೆಲ್ ಮೇಂಟೈನ್ ಮಾಡಿತ್ತು. ಬ್ರ್ಯಾಂಡ್ ನ್ಯೂ ಟೈರ್ಸ್, ಸ್ಟೆಪ್ನಿಂದ ಹಿಡಿದು ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಎಲ್ಲ. ಅದು ಪೆಟ್ರೋಲ್ ಇಂಜಿನ್ ಸರ್. ಇದರಲ್ಲಿ ಬನ್ನಿ ಫಸ್ಟ್ ಇಲ್ಲಿ ತೋರಿಸ್ತೀನಿ. ಇದರಲ್ಲಿ ಬೆನಿಫಿಟ್ ಮೈಲೇಜ್ 20 ಬರುತ್ತೆ. ಆಟೋಮೆಟಿಕ್ ಥಾರ್ ಮೈಲೇಜ್ 20. ಹೌದು. ಹೆಂಗಂದ್ರೆ ನೋಡಿ, ಕಸ್ಟಮರ್ ಶೋರೂಮ್ ಇಂದಾನೆ ನಿಮ್ಗೆ LPG ಫಿಟ್, ಇದು ಯಾವ್ದು CNG ಫಿಟ್ ಮಾಡಿದ್ದಾರೆ. CNG ಫಿಟ್ ಮಾಡಿದ್ದಾರೆ ಸರ್. 20 ಬರ್ತಾ ಇದೆ ಸರ್ ಮೈಲೇಜು. ಆಟೋಮೆಟಿಕ್ ಕೂಡ. ಹೌದು, ಆಟೋಮೆಟಿಕ್ ಆದ್ ಕೂಡ 20 ಬರ್ತಾ ಇದೆ ಮೈಲೇಜ್. ಜಸ್ಟ್ ₹1,000 ಅಲ್ಲಿ ನಿಮ್ಗೆ ಫುಲ್ ಟ್ಯಾಂಕ್ ಆಗ್ಬಿಡುತ್ತೆ. ಟೂ ವೀಲರ್ ₹1,000 ಅಲ್ಲಿ ಫುಲ್ ಟ್ಯಾಂಕ್ ಆಗಲ್ಲ. ಒಂದು ಥಾರ್ ಗಾಡಿಗೆ ಗ್ಯಾಸ್ LPG ₹1,000 ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಬಿಟ್ರೆ 300 ಕಿಲೋಮೀಟರ್ಸ್ ಕಣ್ ಮುಚ್ಕೊಂಡು ಯೂಸ್ ಮಾಡ್ಬೋದು ನೀವು ಥಾರಲ್ಲಿ. ಯಾರು ಲಕ್ಸುರಿಯಲ್ಲಿ ಮೈಲೇಜ್ ಗಾಡಿ ಬೇಕು, ಸಕ್ಕತ್ತಾಗಿ ಬೇಕಂದ್ರೆ ಬನ್ನಿ ಸರ್, ಥಾರ್ ಕೊಡ್ತಾ ಇದ್ದೀನಿ. ಅದನ್ನು 23 ಮಾಡಲ್ ವೆಹಿಕಲ್, ಜಸ್ಟ್ ಗಿವನ್ 52,000 ಕಿಲೋಮೀಟರ್ಸ್. ಶೋರೂಮ್ ಅಲ್ಲಿ ಲಾಸ್ಟ್ ಸರಿ 50,000ಗೆ ಮಾಡಿದ್ದಾರೆ. ಇವತ್ತಂಗ ಎಲ್ಲ ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಆಗಿದೆ. ಪ್ಲಸ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಹಾಟ್ ಟಾಪ್ 2 ವೀಲ್ ಡ್ರೈವ್ ಆಟೋಮೆಟಿಕ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಅಥವಾ CNG ಹಾಕಿ ಯೂಸ್ ಮಾಡೋ ತರ ರೆಡಿ ಫಾರ್ ಯೂಸ್ ಅಂತ ಗಾಡಿ ಹೇಳ್ಬೋದು. ಪ್ರೈಸಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ಸರ್. ಫೈನಲ್ ಒಂದೇ ಬೆಲೆ ಹೇಳ್ತಾ ಇರೋದು ಸರ್. ನಾನು ಶಾರ್ಟ್ ಕಟ್ ಇಷ್ಟು ಪ್ರೈಸ್ಗೆ ಆಗಿ ಇಷ್ಟಕ್ಕೆ ಮಾಡ್ಕೊಡ್ತೀನಿ ಅಂತ ಆಯ್ತಾ ಇಲ್ಲ. ಫೈನಲ್ ಪ್ರೈಸು ಸರ್ ಬರೀ 13,50,000
13,50,000 13,50,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 13,50,000ಕ್ಕೆ ಹಾರ್ಟ್ ಟಾಪ್ ಸಿಗ್ತಿದೆ ಆಟೋಮೆಟಿಕ್ ಪ್ಲಸ್ ಆಡೆಡ್ ಅಡ್ವಾಂಟೇಜ್ CNG ಫಿಟೆಡ್ ಅದನ್ನು ಬಿಲ್ಸ್ ಇದೆ ಶೋರೂಮ್ ಅಲ್ಲಿನೇ ಮಾಡಿರೋದು. 1,00,000 ಚಿಲ್ಲರೆ ಕೊಟ್ಟು ಶೋರೂಮ್ ಅಲ್ಲಿ ಫಿಟ್ಟಿಂಗ್ ಮಾಡಿರೋದು ಬಿಲ್ ಜೊತೆಲಿ ಕೊಡ್ತೀನಿ. RC ಕಾರ್ಡ್ ಎಂಟ್ರಿ ಇದೆ ಎಲ್ಲ ಇದೆ. ಓಕೆ ಸರ್ ನೆಕ್ಸ್ಟ್ ನೋಡಬಹುದು ನೀವು ಸೆಡಾನ್ ಕಾರಲ್ಲಿ ಡೀಸೆಲ್ ಗಾಡಿ ಬೇಕು ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ನನ್ನ ಹತ್ರ ಲಕ್ಸುರಿ ಗಾಡಿ ರ್ಯಾಪಿಡ್ ಕೊಡ್ತಾ ಇದ್ದೀನಿ. ಅದನ್ನು ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟ್ 2014 ಮಾಡಲ್ ವೆಹಿಕಲ್ ತಗೊಳಗೆ ₹1 ಖರ್ಚು ಮಾಡಿದ್ರೆ ಟೈರ್ಸ್ ಇಂದ ಹಿಡಿದು ಬಾಡಿ ಲೈನ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಪ್ರತಿಯೊಂದು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ ಮೈಲೇಜ್ ಡೀಸೆಲ್ ಗಾಡಿ. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ 3,50,000 ಬಂದ್ರೆ 2014 ಮಾಡಲು ಸ್ಕೋಡಾ ರ್ಯಾಪಿಡ್ ಎಲಿಗೆಂಟ್ಸ್ ಕೊಡ್ತಾ ಇದ್ದೀನಿ. 3,50,000 ಹೌದು. ಓಕೆ ನೆಕ್ಸ್ಟ್ ಬ್ರೀಜಾ ಹೋಗೋದಾರೆ ಸರ್. ಸರ್ ಬ್ರಿಜಾ ನೋಡ್ತಾ ಇದ್ದೀರಾ ಕಾಂಪ್ಯಾಕ್ಟ್ XUV ಆಟೋಮೆಟಿಕ್ ಕಾರ್ ಬೇಕು ಅದನ್ನು ಡೀಸೆಲ್ ನೋಡ್ತಾ ಇದ್ರೋರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಡೀಸೆಲ್ ಗಾಡಿ ವೆಹಿಕಲ್ ವೆಲ್ ಮೇಂಟೈನ್ ಮಾಡಿರೋದು ತಗೊಂಡಾಗ ₹1 ಖರ್ಚು ಮಾಡೋಂಗಿಲ್ಲ. ಡೀಸೆಲ್ ಇಂಜಿನ್ ಇದು 2018 ಮಾಡಲ್ ವೆಹಿಕಲ್ ZDI ಪ್ಲಸ್ 2018 ZDI ಪ್ಲಸ್ ಬ್ರಿಜಾ ಆಟೋಮೆಟಿಕ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್ 7,45,000 7,40,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀವಿ. 7,45,000ಕ್ಕೆ ZDI ಪ್ಲಸ್ ಎಲ್ಲ ಫೀಚರ್ಸ್ ಬರುತ್ತೆ ಗಾಡಿ. ಮೈಲೇಜ್ ಕೂಡ ಆರಾಮಾಗಿ ಮೋರ್ ದನ್ 20 ಬರುತ್ತೆ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳಿ ಯಾಕಂದ್ರೆ ಡೀಸೆಲ್ ಗಾಡಿಗಳು ಮಾರುತಿ ಅವರು ಸ್ಟಾಪ್ ಮಾಡಿದ್ದಾರೆ. ಓನ್ಲಿ ಪೆಟ್ರೋಲ್ ಅಂಡ್ CNG ಬರ್ತಾ ಇರೋದು ಅದಕ್ಕೋಸ್ಕರ ಡೀಸೆಲ್ ಗಾಡಿ ಫುಲ್ ಡಿಮ್ಯಾಂಡ್ ಇದೆ. ಬನ್ನಿ ಇಮಿಡಿಯೇಟ್ಲಿ ತೊಗೊಂಡೋಗಿ ಲೋನ್ ಎಲ್ಲಿ ನೋಡ್ತಾ ಇದ್ದೀರಾ ಜಸ್ಟ್ ಸರ್ ಒಂದು 1,00,000 ತೊಗೊಂಡ್ಬನ್ನಿ ಸರ್ ಮಿಕ್ಕಿದ ಲೋನ್ ಮಾಡ್ಕೊಟ್ಬಿಡ್ತೀನಿ ಸರ್. ಕ್ವಿಡ್ ಸರ್ ನೆಕ್ಸ್ಟ್ ಸಿಟಿ ಯೂಸ್ಗೆ ಮೈಲೇಜ್ ಗಾಡಿ ಬೇಕು ಅದನ್ನು ಆಟೋಮೆಟಿಕ್ ಕಾರ್ ಬೇಕು ಅಂದರೆ ಟಾಪ್ ಎಂಡ್ ಗಾಡಿ ಬೇಕು ಲಕ್ಸುರಿ ಗಾಡಿ ಬೇಕು ಎಲ್ಲ ಬೆನಿಫಿಟ್ಸ್ ಗಾಡಿ ಬೇಕಂದ್ರೆ ತಗೊಳ್ಳಿ ಸರ್. ಕ್ವಿಡ್ ಕೊಡ್ತಾ ಇದ್ದೀನಿ 17 ಮಾಡಲು ರೆನಾಲ್ಡ್ ಕ್ವಿಡ್ ಅದನ್ನು ಕ್ಲೈಂಬರ್ ವೇರಿಯಂಟ್ ತುಂಬ ವೆಲ್ ಮೇಂಟೈನ್ ಮಾಡಿರೋ ತಗೊಳಂಗೆ ₹1 ಖರ್ಚು ಮಾಡೋಂಗಿಲ್ಲ. 2017 ಮಾಡಲ್ ಡ್ರಿವೆನ್ ಜಸ್ಟ್ 52,000 ಕಿಲೋಮೀಟರ್ಸ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದೇ ರೇಟ್ ಸರ್ 3,10,000 3,10,000 ಬಂದ್ರೆ ಒಂದು ರೆನಾಲ್ಡ್ ಕ್ವಿಡ್ 2017 ಮಾಡಲ್ ಕೊಡ್ತಾ ಇದ್ದೀನಿ. ಜೀರೋ ಡೌನ್ ಪೇಮೆಂಟ್ ಸರ್ ಆರಾಮಾಗಿ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಓಕೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಸರ್ ಲಕ್ಸುರಿ ಗಾಡಿ ಬೇಕು ಒಂದು ಸಡಾನ್ ಸೆಗ್ಮೆಂಟ್ ಅಲ್ಲಿ ಲಕ್ಸುರಿ ಗಾಡಿ ಬೇಕು ಅಂದ್ರೆ ಒಳ್ಳೆ ಸ್ಪೇಸಿಯಸ್ ಗಾಡಿ ಬೇಕು ಅಂದ್ರೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ರೆನಾಲ್ಡ್ ಸ್ಕಾಲಾ ಇರೋದು ಆಲ್ಮೋಸ್ಟ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ಅಂಡ್ ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಶೇರಿಂಗ್ ಪವರ್ ವಿಂಡೋ ಸಿಸ್ಟಮ್ ಇರಬೇಕು ಬ್ಯಾಕ್ ಫೈರ್ ಡಿಫೋಗರ್ ಅಂಡ್ ಲಕ್ಸುರಿ ಫೀಲ್ ಮಾಡಬೇಕು ಕಮ್ಮಿ ಪ್ರೈಸಲ್ಲಿ ಅನ್ನೋರಿಗೆ ಈ ಗಾಡಿ ಅಂಡ್ ಕೊಟೇಶನ್ ಹೇಳ್ತಾರೆ ಸರ್. ಸರ್ ಪ್ರೈಸಿಂಗ್ ಫೈನಲ್ ಒಂದೇ ಬೆಲೆ ಸರ್ 2016 ಮಾಡಲ್ ರೆನಾಲ್ಡ್ ಸ್ಕಾಲಾ ಕೊಡ್ತಾ 58,000 ಓಡಿರೋದು ಗಾಡಿ ಪೆಟ್ರೋಲ್ ಇಂಜಿನ್ ಸರ್. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 12-13 ಬರುತ್ತೆ, ಲಾಂಗ್ ಅಲ್ಲಿ 15-16 ಬರುತ್ತೆ ಅಂದ್ರೆ ಲಕ್ಸುರಿ ಫೀಲಿಂಗೇ ಬೇರೆ ಇರುತ್ತೆ ಸರ್. ಪ್ರೈಸಿಂಗ್ ಒಂದೇ ಬೆಲೆ ಅರೌಂಡ್ 3,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,45,000 ಪೆಟ್ರೋಲ್ 2016 ಮಾಡಲ್ ವೆಹಿಕಲ್. ಓಕೆ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನನ್ನ ಹತ್ರ ಒಂದು KUV 100 ಇದೆ. ಯಾರು ಕಾಂಪ್ಯಾಕ್ಟ್ ತರ ಫೀಲ್ ಬೇಕು ಅದನ್ನು ನಿಮಗೆ ಹ್ಯಾಶ್ ಬ್ಯಾಕ್ ಪ್ರೈಸ್ ಅಲ್ಲಿ ಕಾಂಪ್ಯಾಕ್ಟ್ ಫೀಲ್ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. KUV 100 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. K6 ವೇರಿಯಂಟ್ ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಇದರಲ್ಲಿ ನಿಮಗೆ AC ಪವರ್ ಶೇರಿಂಗ್ ಪವರ್ ವಿಂಡೋ ಬರುತ್ತೆ ಸಿಸ್ಟಮ್ ಬರುತ್ತೆ ಲೆದರ್ ಸೀಟ್ಸ್ ಇದೆ ತುಂಬಾ ವೆಲ್ ಮೇಂಟೈನ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ಯಾರು ಕೊಡಲ್ಲ ಎಂಟರ್ ಮಾರ್ಕೆಟ್ ಅಲ್ಲಿ ಸರ್. ಒಂದೇ ಬೆಲೆ 2,95,000 2,95,000ಗೆ ಒಂದು KUV 100 ಕಾಂಪ್ಯಾಕ್ಟ್ XUV ತರ ಲುಕ್ ಬರೋ ತರ ಗಾಡಿ ಕೊಡ್ತಾ ಇದ್ದೀನಿ. 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 52,000 ನೋಡಿದೆ ಪೆಟ್ರೋಲ್ ಇಂಜಿನ್. ಮೈಲೇಜ್ ಆರಾಮಾಗಿ ನಿಮಗೆ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಅಲ್ಲಿ 18 ಬರುತ್ತೆ ಸರ್. ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಆರಾಮಾಗಿ ಸರ್ ಓನ್ಲಿ 30,000 40,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ ಸರ್ ಮಿಕ್ಕಿದ ಲೋನ್ ಮಾಡ್ಕೊಟ್ಬಿಡ್ತೀನಿ ಖಂಡಿತ. ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮಾರುತಿದಲ್ಲಿ ಆಟೋಮೆಟಿಕ್ ಕಾರ್ ಬೇಕು ಕಮ್ಮಿ ಮೇಂಟೆನೆನ್ಸ್ ಅಲ್ಲಿ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಮೈಲೇಜ್ ಗಾಡಿ ಮೇಂಟೆನೆನ್ಸ್ ಕಮ್ಮಿ ಗಾಡಿ ಆಟೋಮೆಟಿಕ್ ಸಿಟಿ ಯೂಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಮಾರುತಿ ಸೆಲೆರಿಯೋ 2014 ಮಾಡಲ್ 63,000 ಕಿಲೋಮೀಟರ್ ಏನೋ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಅದನ್ನು VXI ವೇರಿಯಂಟ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ಇದನ್ನು ಕೂಡ ಆಲ್ಮೋಸ್ಟ್ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್ 2,95,000 2,95,000ಗೆ ಒಂದು ಮಾರುತಿ ಸೆಲೆರಿಯೋ 2014 ಮಾಡಲ್ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದ್ದೀನಿ. VXI ಸರ್ VXI ವೇರಿಯಂಟ್. ಓಕೆ ನೆಕ್ಸ್ಟ್ ಸ್ವಿಫ್ಟ್ ಹೋಗೋದಾದ್ರೆ ಸರ್ ಸ್ವಿಫ್ಟ್ ಮಾರ್ಕೆಟ್ ಅಲ್ಲಿ ಹೇಳಲೇಬೇಡಿ ಅಷ್ಟು ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. 2013 ಮಾಡಲ್ ವೆಹಿಕಲ್ ಡೀಸೆಲ್ ZDI ವೇರಿಯಂಟ್ ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸಿಂಗಲ್ ಓನರ್ ವೆಹಿಕಲ್ ಸರ್. ಒಂದೇ ಬೆಲೆ ಸರ್ ಫೈನಲ್ ಆಗಿ 4,55,000 4,55,000ಗೆ 2013 ಮಾಡಲ್ ZDI ಪ್ಲಸ್ ಇದು ಟಾಪ್ ಎಂಡ್ ZDI ಅಂದ್ರೆ ಡೀಸೆಲ್ ಟಾಪ್ ಎಂಡ್ ಇದು ಸಿಂಗಲ್ ಓನರ್ ವೆಹಿಕಲ್ ಡ್ರಿವೆನ್ ಅರೌಂಡ್ 62,000 ಕಿಲೋಮೀಟರ್ಸ್ ಎಲ್ಲ ಫೀಚರ್ಸ್ ಫುಲ್ ಫೀಚರ್ಸ್ ಇದೆ ಆರಾಮಾಗಿ ತಗೊಳ್ಬೋದು. ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಬೆಸ್ಟ್ ಆರಾಮಾಗಿ ನಿಮಗೆ 1,00,000 ಡೌನ್ ಪೇಮೆಂಟ್ ತಗೊಂಡ್ಬಂದು ಮಿಕ್ಕಿದ ಲೋನ್ ಮಾಡ್ಕೊಟ್ಬಿಡ್ತೀನಿ. ಟಾಪ್ ಎಂಡ್ ZDI ಆಗಿರುತ್ತೆ ಮಾಡೆಲ್ ಗಾಡಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ i20 ನೆಕ್ಸ್ಟ್ i20 ನೋಡ್ತಾ ಇದ್ದೀವಿ ಸರ್. ಯಾರು ಒಂದು ಹೊಸ ಗಾಡಿ ಬೇಕು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಹೊಸ ಹೆಂಗಂತ ಹೇಳ್ತಾರೆ 30,000 ಓಡಿರೋದು ಗಾಡಿ ರಿಕಾರ್ಡೆಡ್ ಸಿಂಗಲ್ ಬರೀ 30,000 ಓಡಿದೆ ಸರ್. 2017 ಮಾಡಲು i20
ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಇದು ಸಿಂಗಲ್ ಓನರ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿ ಪೆಟ್ರೋಲ್ ಇಂಜಿನ್ ಸರ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಜಸ್ಟ್ ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು 30,000 ಓಡಿಸಿರೋದು ವೆಹಿಕಲ್ ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಇದನ್ನು ಕೂಡ ಆಲ್ಮೋಸ್ಟ್ ಸರ್ ಫೈನಲ್ ಆಗಿ 5,90,000 5,90,000ಗೆ 2017 ಮಾಡಲು i20 ಲೈಟ್ ಸ್ಪೋರ್ಟ್ಸ್ ಆಪ್ಷನಲ್ ಸಿಂಗಲ್ ಓನರ್ ವೆಹಿಕಲ್ ಹೌದು ಲೋನಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಬೆಸ್ಟ್ ಆಪ್ಷನ್ ಸರ್ ಯಾರು 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಇಟಿಯೋಸ್ ಅಲ್ಲಿ ಬಂದ್ಬಿಟ್ಟು ಟೊಯೋಟಾ ಎಂಟ್ರೆಂಡಲ್ ಬರೋದೆ ಕೊಲ್ಲ ಆಲ್ಟಿಸ್ ಸರ್ ಗಾಡಿ ಮಾತ್ರ ಸಖತ್ತಾಗಿದೆ ಈ ಕಲರಲ್ಲಿ ಬೆಂಗಳೂರು ಪಾಸಿಂಗ್ ಆಗಿರೋದು ಸಿಂಗಲ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ವೆಹಿಕಲ್ 2012 ಮಾಡಲ್ ಕೊರೋಲಾ ಆಲ್ಟಿಸ್ ಕೊಡ್ತಾ ಇದ್ದೀನಿ ಇದನ್ನು ಕೂಡ ಟಾಪ್ ಎಂಡ್ ವೇರಿಯಂಟ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ ಏರ್ ಬ್ಯಾಗ್ ABS ವುಡ್ ಸ್ಟೇರಿಂಗ್ ಬರುತ್ತೆ ಲೈಕ್ ಎಲ್ಲ ಇನೋವಾ ಇಂಟೀರಿಯರ್ ಬರುತ್ತೆ ನಿಮಗೆ ಡ್ಯಾಶ್ ಬೋರ್ಡ್ ನೋಡ್ಬೋದು ಎಲ್ಲ ಇನೋವಾ ತರಾನೇ ಬರುತ್ತೆ ನಿಮಗೆ ಲೆದರ್ ಸೀಟ್ಸು ಎಲ್ಲ ಇದೆ ತುಂಬಾ ವೆಲ್ ಮೇಂಟೈನ್ ಮಾಡಿ ಸರ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು 1.8 ಲೀಟರ್ ಇಂಜಿನ್ ಇರುತ್ತೆ ಸ್ಪೋರ್ಟ್ಸ್ ಲುಕ್ ತರ ಬರುತ್ತೆ ನಿಮಗೆ ಪವರ್ಫುಲ್ ಇಂಜಿನ್ ಇರುತ್ತೆ ಕೆಲವರು ನೋಡ್ತಾ ಇರ್ತಾರೆ ಕೊರೋಲಾ ಆಲ್ಟಿಸ್ ಬೇಕು ಅಂತ ನೋಡ್ತಾ ಅವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ ಟೈರ್ಸ್ ಅಲ್ಲಿ ಆಲ್ಮೋಸ್ಟ್ 75% ಟೈರ್ಸ್ ಇದೆ ಸರ್ ಒಂದೇ ವೇಳೆ ಫೈನಲ್ ಆಗಿ 2,75,000 2,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್ ನೆಕ್ಸ್ಟ್ ಮತ್ತೊಂದು ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ನು ಕೂಡ ಇದೆ ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು ಎಲ್ಲರೂ ಕೇಳ್ತಾ ಇದ್ದಾರೆ ಇದು ಹಳ್ಳಿ ಸೈಡಲ್ಲಿ ಎಲ್ಲ ಜಾಸ್ತಿ ಲೈಕ್ ಮಾಡೋದು ಇದೇ ಗಾಡಿಗೆ ಯಾಕಂದ್ರೆ ಒಂದು ಯಾರು ಒಂದು ಅಲ್ಲೇ ಲೋಕಲ್ ಅಲ್ಲಾಗಿ ಬಾಡಿಗೆ ಓಡಿಸೋಕ್ಕೆ ವೈಟ್ ಬೋರ್ಡಲ್ಲಿ ಇರ್ತಾರೆ ಆ ಥರ ನೋಡ್ತಾ ಇರ್ತಾರೆ ಡಿಸೈರೇ ಬೇಕು ಅಂತ ನೋಡ್ತಾ ಇರ್ತಾರೆ ಬೆಸ್ಟ್ ಆಪ್ಷನಲ್ಲಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಸರ್ 2015 ಮಾಡಲ್ ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿ ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ VXI ವೇರಿಯಂಟು ವಿತ್ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವೆಲ್ ಮೇಂಟೈನ್ ಮಾಡಿದರೆ ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು ಪೆಟ್ರೋಲಲ್ಲಿ ಮೈಲೇಜ್ ನಿಮಗೆ ಆರಾಮಾಗಿ ಸರ್ ಸಿಟಿಯಲ್ಲಿ ಒಂದು 15 ಬರುತ್ತೆ ಲಾಂಗಲ್ಲಿ 18 ಬರುತ್ತೆ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ 61,000 ಓಡಿರೋದು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಬೇರೆ 4,25,000 4,25,000 ಬಂದರೆ ಒಂದು ಫೈನಲ್ ಆಗಿ ಶಿಫ್ಟ್ ಡಿಸೈರ್ ಕೊಡ್ತಾ ಇದ್ದೀನಿ 15 ಮಾಡಲ್ ವೆಹಿಕಲ್ ಲೋನಲ್ಲಿ ನೋಡ್ತಾ ಇದ್ದೀನಿ ಬೆಸ್ಟ್ 50,000 ಡೌನ್ ಪೇಮೆಂಟ್ ತೊಗೊಂಡು ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ ಖಂಡಿತ ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ದಾರೆ ಸರ್ ಫೋರ್ಡ್ ಬ್ರ್ಯಾಂಡಲ್ಲಿ ಫಿಗೋ ಸರ್ ಡೀಸೆಲ್ ಪೆಟ್ರೋಲ್ ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ 2012 ಮಾಡಲು ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್ ಶಿಫ್ಟ್ ತಗೊಂಡ್ರೆ ನಿಮಗೆ ಆ ಪ್ರೈಸಲ್ಲಿ ಸಿಗಲ್ಲ 2009-10 ಮಾಡಲ್ ಪ್ರೈಸಲ್ಲಿ ನಿಮಗೆ ಒಂದು 2012 ಮಾಡಲ್ ಫೋರ್ಡ್ ಫಿಗೋ ಕೊಡ್ತೀನಿ ಅದನ್ನು ಸೇಮ್ ಫೀಲಿಂಗ್ ಬರುತ್ತೆ ನಿಮಗೆ ಸೇಮ್ ಶಿಫ್ಟ್ ತರಾನೇ ಪೆಟ್ರೋಲ್ ಗಾಡಿಯಲ್ಲಿ ನಿಮಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ ZXI ವೇರಿಯಂಟು ಸಿಂಗಲ್ ಓನರ್ ವೆಹಿಕಲ್ ಸರ್ ಬರೀ 1,90,000 1,90,000 ಬಂದರೆ ಒಂದು 2012 ಮಾಡಲು ಫೋರ್ಡ್ ಫಿಗೋ ಕೊಡ್ತೀನಿ ಯಾರು ಲೋನ್ ನೋಡ್ತಾ ಇದೆ ಈ ಗಾಡಿಗೂ ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೂ ಲೋನ್ ಆಗುತ್ತೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಫೋರ್ಡ್ ಫಿಗೋ ಅಂಡ್ ಹಾಗೆ ನೆಕ್ಸ್ಟ್ ಈ ಕಡೆ ಹೋಂಡಾ ಬ್ರಿಯೋ ಸರ್ ಹೋಂಡಾ ಬ್ರಿಯೋ ನೋಡ್ತಾ ಇದ್ದೀರಾ ನನ್ನ ಹತ್ರ ಬ್ರಿಯೋನು ಕೂಡ ಇದೆ 2014 ಮಾಡಲ್ S ವೇರಿಯಂಟು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ ತುಂಬ ಜಸ್ಟ್ ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು ಇದನ್ನು ಕೂಡ ಲೈಕ್ ಅಫಿಷಿಯಲಿ ಯೂಸ್ ಮಾಡಿರೋದು ವೆಹಿಕಲ್ಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಏರ್ ಬ್ಯಾಗು ಎಲ್ಲ ಬರುತ್ತೆ ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ ಕ್ಲೈಮ್ ಹಾಕೊಂಡು ಗ್ಲಾಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಎಲ್ಲ ಬರುತ್ತೆ ಇದರಲ್ಲಿ ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ ಪ್ರೈಸಿಂಗಲ್ಲಿ ಕೂಡ ಸರ್ ಇದನ್ನು ಕೂಡ ಆಲ್ಮೋಸ್ಟ್ ಫೈನಲ್ ಆಗಿ ಸರ್ 3,45,000ಗೆ 3,45,000ಗೆ ಒಂದು 14 ಮಾಡಲು ಹೋಂಡಾ ಬ್ರಿಯೋ ಕೊಡ್ತಾ ಅದನ್ನು ಸಿಂಗಲ್ ಓನರ್ ವೆಹಿಕಲ್ಲು 41,000 41,000 ಓಡಿರೋದು ಗಾಡಿ ಎಸ್ ವೇರಿಯಂಟ್ 41,000 ರೆಕಾರ್ಡೆಡ್ ಹಾಗೆ ಇಯಾನ್ ನೋಡೋದಾದ್ರೆ ಸರ್ ಸ್ಮಾಲ್ ಕಾರಲ್ಲಿ ಯಾರು ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಲೇಟೆಸ್ಟ್ ಮಾಡಲ್ ಗಾಡಿ ಬೇಕು ಮೈಲೇಜ್ ಗಾಡಿ ಬೇಕು ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು ಅಂದರೆ 2 ವೀಲರ್ ಥರ ಯೂಸ್ ಮಾಡೋಕ್ಕೆ ಗಾಡಿ ಇದೆ ನನ್ನ ಹತ್ರ ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್ 16 ಮಾಡಲ್ ಕಣ್ಣು ಮುಚ್ಕೊಂಡು ಸರ್ ಮೈಲೇಜು ನನ್ನ ಪ್ರಕಾರ 18 to 20 ಸಿಟಿಯಲ್ಲಿ ಪಕ್ಕಾ ಬರುತ್ತೆ ಲಾಂಗ್ ಅಲ್ಲಿ 25 ಖಂಡಿತ ಬರುತ್ತೆ ಸರ್ ಇದು ಯಾಕಂದ್ರೆ 800cc ಬರೋದು ಇದು ಅಂಡ್ ಮೇಂಟೆನೆನ್ಸ್ ಒಂದು 2 ವೀಲರ್ ಮೇಂಟೆನೆನ್ಸ್ ನೀವು ಆಕ್ಟಿವಾ ಇಲ್ಲ ಅಂದ್ರೆ ಬೈಕ್ ಯೂಸ್ ಮಾಡ್ತಾ ಇದ್ದೀರಾ ಒಂದು ಬೈಕ್ ಯೂಸ್ ಮಾಡಿದ್ರೆ R15 ಆ ಥರ ಯೂಸ್ ಮಾಡಿದ್ರೆ ಒಂದು ಮಿನಿಮಮ್ 3,000 ಇಂದ 5,000 ಬರುತ್ತೆ ನಿಮಗೆ ಮೇಂಟೆನೆನ್ಸ್ ಮಂತ್ಲಿ ಅಂದ್ರೆ ಇದು ಬಂದ್ಬಿಟ್ಟು 10,000 ಕಿಲೋಮೀಟರ್ಸ್ ಒನ್ ಟೈಮ್ ಸರ್ವಿಸ್ ಆಗೋದು ಜಸ್ಟ್ 3,000 to 5,000 rupees ಕೊಟ್ಟರೆ ಎಲ್ಲ ಸರ್ವಿಸ್ ಆಗಿಬಿಡುತ್ತೆ ಗಾಡಿ ಪ್ರೈಸಿಂಗ್ ಏನು ಹೇಳ್ತಾರೆ ಸರ್ ಬೇರೆ 2016 ಮಾಡಲ್ ಕೊಡ್ತಾ ಇದ್ದೀನಿ ಸರ್ ಯಾರು ಕೊಡಲ್ಲ ಸ್ಪೋರ್ಟ್ಸ್ ವೇರಿಯಂಟ್ ಇದು ಇದರಲ್ಲಿ ನಿಮಗೆ ಏರ್ ಬ್ಯಾಗ್ನು ಕೂಡ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ AC ಪವರ್ ಸ್ಟೇರಿಂಗ್ ಬರುತ್ತೆ ಅಂಡ್ ನೋಡ್ತಾ ಇದ್ದಾರೆ ಲೆದರ್ ಸೀಟ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ವೆಹಿಕಲ್ ಸರ್ ಬೇರೆ 2,15,000 2,15,000 ಬಂದರೆ 2016 ಮಾಡಲು ಒಂದು Hyundai Eon ಸ್ಪೋರ್ಟ್ಸ್ ವೇರಿಯಂಟ್ ಕೊಡ್ತಾ ಇದ್ದೀನಿ ಲೋನಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಸರ್ ಬೇರೆ 20,000 30,000 ಡೌನ್ ಪೇಮೆಂಟ್ ಮಾಡಿ 2 ವೀಲರ್ ಥರ ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡೋಗಿ ಖಂಡಿತ ಓಕೆ ಹಾಗೆ ನೆಕ್ಸ್ಟ್ ಆ ಕಡೆ ಹೋಗೋದಾದ್ರೆ ದಾಟ್ಸನ್ ಸರ್ ಇನ್ನೊಂದು ನೋಡ್ತಾ ಇದ್ದೀರಾ ಸೇಮ್ ಆ ಥರನೇ ಇಲ್ಲ ನಿಮಗೆ ಕಮ್ಮಿ ಪ್ರೈಸ್ ಬೇಕು ಅಲ್ಲಿ ಬೇಕಂದ್ರೆ ತೊಗೊಳ್ಳಿ ಸರ್ ಇದು ಡೆಕ್ಸನ್ ರೆಡಿ ಹೋಗಿ ಕೊಡ್ತಾ ಇದ್ದೀನಿ ತುಂಬ ವೆಲ್ ಮೇಂಟೈನ್ ಮಾಡಿರೋದು ತೊಗೊಂಡೋಗಿ ಇದನ್ನು ಕೂಡ ಖರ್ಚು ಮಾಡೋಂಗಿಲ್ಲ ಇದರಲ್ಲಿನೂ ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ AC ಪವರ್ ಸ್ಟೇರಿಂಗ್ ಎಲ್ಲ ಇದೆ ಪವರ್ ವಿಂಡೋಸ್ನು ಕೂಡ ಇದೆ ಕಂಪನಿ ಸಿಸ್ಟಮ್ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದನ್ನು ಕೂಡ ಸೇಮ್ ಮೈಲೇಜ್ ಸರ್ Hyundai ಥರನೇ Eon ಥರನೇ
ಸರ್ ಪ್ರೈಸಿಂಗ್ ಅಲ್ಲಿ ಕೊಡೋದು 16 ಮಾಡಲ್ ಫೈನಲ್ ಆಗಿ 1,95,000 1,95,000 0 ಡೌನ್ ಪೇಮೆಂಟ್ ಅಲ್ಲಿ ಬೇಕಾ ಬನ್ನಿ ಸರ್ ಸಾಗರ್ ಕಾರ್ಸ್ಗೆ ಒಂದು 0 ಡೌನ್ ಪೇಮೆಂಟ್ ಅಲ್ಲಿ ಒಂದು ಡೆಕ್ಸನ್ ರೆಡಿ ಹೋಗಿ ಕೊಡ್ತೀನಿ. 1,95,000ಗೆ 16 ಮಾಡಲ್. ಇದು ಬೇಡ ನಿಮಗೆ 2,20,000ಕ್ಕೆ 25 ಸರ್ 15,000 2,15,000ಕ್ಕೆ ಇಯಾನು. ಇದು ಕೂಡ ನಿಮಗೆ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಸಿಕ್ಕಿರೋದು. ಎರಡೂ ಕೂಡ ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಮಾರುತಿ ಬ್ರ್ಯಾಂಡ್. ಸರ್ ನೆಕ್ಸ್ಟ್ ನಿಮಗೆ ಮೈಕ್ರಾ ಕೊಡ್ತಾ ಇದ್ದೀನಿ ಸರ್. ಶಿಫ್ಟ್ i20 ಯೂಸ್ ಮಾಡ್ತಾ ಇದ್ದೀರಾ, 15 ಮಾಡಲ್ ಶಿಫ್ಟ್ i20 ತಗೊಂಡ್ರೆ ಮಿನಿಮಮ್ ನಿಮಗೆ ಸರ್ ಒಂದು 3,75,000 4 lakhs ಇಂದ ಕಮ್ಮಿ ಸಿಗಲ್ಲ. 13 ಇಂದ 14 ಮಾಡಲ್ ಹೋಗಿದೆ. ಹೌದು ಸರ್ ಇದು 15 ಮಾಡಲ್ ಕೊಡ್ತಾ ಇರೋದು. ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ನಿಸಾನ್ ಮೈಕ್ರಾ ಆಕ್ಟಿವ್ ವೇರಿಯಂಟ್, ಇದು ಎಕ್ಸೆಲ್ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ನೋಡ್ತಾ ಇದ್ದೀರಾ ಇಂಟೀರಿಯರ್ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ಅಂತ. ಅಫಿಷಿಯಲಿ ಸಿಂಗಲ್ ಓನರ್ ವೆಹಿಕಲ್ ವೆಲ್ ಮೇಂಟೈನ್ ಮಾಡಿರೋದು. ಜಸ್ಟ್ ನೀವು ತಗೊಂಡೋಗ್ಬೇಕು, ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. ಸರ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಬರೀ 2,90,000 2,90,000 ಬಂದ್ರೆ 2015 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಜಸ್ಟ್ 40,000 ಇಂದ 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ಬಿಡ್ತೀನಿ. ಓಕೆ ನೆಕ್ಸ್ಟ್ ಸರ್ ದೊಡ್ಡ ಗಾಡಿ ನೋಡೋರಿಗೆ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ 7 ಸೀಟರ್ಸ್ ಗಾಡಿಗೆ ಹೋಗೋಣ. 7 ಸೀಟರ್ ಕಾರ್ ನೋಡ್ತಾ ಇದ್ದಾರೆ ನನ್ನ ಹತ್ರ. ಬೆಸ್ಟ್ ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ತಾರೆ. ಫ್ಯಾಮಿಲಿಗೆ ಈ ಗಾಡಿ ಕಂಫರ್ಟ್ ಬಿಟ್ರೆ ಬೇರೆ ಯಾವ್ದಲ್ಲಿ ಸಿಗಲ್ಲ. ಯಾಕಂದ್ರೆ ಒಳ್ಳೆ ಕಂಫರ್ಟ್ ಬೇಕು ಅಂದ್ರೆ ಲಾಂಗ್ ಅಲ್ಲಿ ಹೋಗ್ಬೇಕಂದ್ರೆ ಒಳ್ಳೆ ಕಂಫರ್ಟ್ ಗಾಡಿ ಅಂಡ್ ಮೇಂಟೆನೆನ್ಸ್ ಕಮ್ಮಿ ಗಾಡಿ, ಮೈಲೇಜ್ ಗಾಡಿ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು 2.8 ಲೀಟರ್ 2.8 ಆಟೋಮೆಟಿಕ್ ವೆಹಿಕಲ್ 2.8 ಆಟೋಮೆಟಿಕ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 14 ಮಾಡಲ್ ಸರ್. ಇದರಲ್ಲಿ ಡ್ರಿವೆನ್ ಅರೌಂಡ್ 85,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್. ರಿಕಾರ್ಡೆಡ್ ಸಿಂಗಲ್ ಓನರ್, ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ ಇದೆ ನನ್ನ ಹತ್ರ. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಇನೋವಾ ಕ್ರಿಸ್ಟಾ GX ವೇರಿಯಂಟ್ ಆಟೋಮೆಟಿಕ್ 2.8 ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ 85,000 ಹೊಡಿರೋದು. ಸರ್ ಬರೀ 16,45,000 16,45,000ಗೆ ಒಂದು 2017 ಮಾಡಲು ಇನೋವಾ ಕ್ರಿಸ್ಟಾ, ಅದನ್ನು 2.8 ಸಿಗ್ತಾ ಇಲ್ಲ, 2.4 ಸಿಗ್ತಾ ಇರೋದು. ಇದು 2.8 ರೇರ್ ಬಂದಿರೋದು. ನಾನೆಲ್ಲ 2.8 ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಟೆಡ್ ಸಿಂಗಲ್ ಓನರ್ ವೆಹಿಕಲ್ ಸರ್. 16,45,000 1645ಗೆ ಫೈನಲ್ ಮಾಡ್ಕೊಡ್ತೀನಿ. ಲೋನಲ್ಲಿ ನೋಡ್ತಾ ಇರೋರಿಗೆ ಬೇರೆ 3 ಇಂದ 4 ಲಕ್ಷ ಡೌನ್ ಪೇಮೆಂಟ್ ತಗೊಂಡು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 16 ಲಕ್ಷ ಆಗ್ಬೋದಾ ಸರ್? ಸರ್ ಬರ್ಲಿ ಕಸ್ಟಮರ್ ಆನ್ ಟೇಬಲ್ ಬೇಕಾದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡೋಣ ಸರ್. ಖಂಡಿತ. ನೆಕ್ಸ್ಟ್ ಸರ್ ನಿಮಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಈ ಕ್ರಿಸ್ಟಾ ಬೇಡ ಅಂದ್ರೆ ಅದೇ ದೊಡ್ಡ ಆನೆ ಬೇಕಂದ್ರೆ ಇದು ತಗೊಳ್ಬೋದು. ಫಾರ್ಚುನರ್ ಕೂಡ ನನ್ನ ಹತ್ರ ಇದೆ. 2012 ಮಾಡಲ್ ಫಾರ್ಚುನರ್ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ಸರ್. ಪ್ಯೂರ್ ಕರ್ನಾಟಕ ಕಾರ್ ಇದನ್ನು ಕೂಡ ಸರ್. ಸೆಕೆಂಡ್ ಓನರ್ ವೆಹಿಕಲ್ 1,61,000 ನೋಡಿದ್ದಾರೆ. ರಿಕಾರ್ಡೆಡ್ ಟೊಯೋಟಾ, ನಂದಿ ಟೊಯೋಟಾ ಎಲ್ಲ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಡೀಸೆಲ್ ಇಂಜಿನ್, ಆಟೋಮೆಟಿಕ್ 2 ವೀಲ್ ಡ್ರೈವ್ ತುಂಬಾ ವೆಲ್ ಮೇಂಟೈನ್ ಮಾಡಿ ಸರ್. ಟೈರ್ಸ್ ಆಲ್ಮೋಸ್ಟ್ 90% ಟೈರ್ಸ್ ಕೂಡ ಇದೆ. ಪ್ರೈಸಿಂಗ್ ಕೊಡ್ತಾ ಇದೆ ಇದನ್ನು ಕೂಡ ಆಲ್ಮೋಸ್ಟ್ ಸರ್ 11.5 11,50,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 11,50,000. ಹೌದು. ಓಕೆ ನೆಕ್ಸ್ಟ್ ಸರ್ ಇನ್ನೊಂದು ಎರ್ಟಿಗಾ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಈ ಬಜೆಟ್ ಲೆವೆಲ್ ಬೇಡ, ಕಮ್ಮಿ ಬಜೆಟಲ್ಲಿ 8 ಸೀಟರ್ ತೋರಿಸಿ ಅಂದರೆ ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಗಾಡಿ ಅಂದರೆ ಬೆಸ್ಟ್ ಗಾಡಿ ಮಾರುತಿದು. ನಮ್ಮದು ZDI ಟಾಪ್ ಎಂಡ್ ವೇರಿಯಂಟು 2013 ಮಾಡಲು ಇಟ್ಟಿಗೆ ಕೊಡ್ತಾ ಇದ್ದೀನಿ ಸರ್. ತುಂಬ ವೆಲ್ ಮೇಂಟೈನ್ ಮಾಡಿರೋದು ಸರ್. ಡ್ರಿವೆನ್ ಅರೌಂಡ್ 68,000 ಓಡಿದೆ ವೆಹಿಕಲ್. ತಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಕ್ಲೈಮೇಟ್ ಅಂಡೋ ಗ್ಲಾಸು, ಅಲಾಯ್ ವೀಲ್ಸ್ ಬರುತ್ತೆ, ಫೋಕ್ ಲ್ಯಾಂಪ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದೇ ಬೆಲೆ ಸರ್. ಇದು 5,30,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 5,30,000ಕ್ಕೆ. ಹೌದು. 5,30,000ಗೆ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಹೌದು. ಓಕೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ವರ್ಣ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್ ನಮ್ಮ ಮುಂದ್ಗಡೆ ಒಂದು ವರ್ಣ ಫ್ಲೂಡಿಕ್ ಕೂಡ ಇದೆ. ಆಟೋಮೆಟಿಕ್ ಅಲ್ಲಿ ಯಾರು ಸೆಡಾನ್ ಕಾರ್ ಬೇಕು, ಲಕ್ಸುರಿ ಕಾರ್ ಬೇಕು, ಲಕ್ಸುರಿ ಫೀಲಿಂಗ್ ಬೇಕಂದ್ರೆ ಇದು ಕೊಡೋದು. ಏನ್ ಲಕ್ಸುರಿ ಅಂದ್ರೆ ಸರ್ ಇದರಲ್ಲಿ ನಿಮಗೆ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಇದೆ, 6 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ. ಅಂಡ್ ನಿಮಗೆ ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಓಪನ್, ಮಿರರ್ ಸ್ಟೇಬಲ್, ಕ್ಲೈಮೇಟ್ ಅಂಡೋ ಗ್ಲಾಸ್, ಫೋಗ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಅಂಡ್ ಡೀಸೆಲ್ ಬೆನಿಫಿಟ್. ನಿಮಗೆ ಮೈಲೇಜ್ ಬರುತ್ತೆ, ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಅಲ್ಲಿ 18 ಬರುತ್ತೆ. ಆಟೋಮೆಟಿಕ್ ಕಾರ್ ಅದನ್ನು ಒಂದು ಬೆನಿಫಿಟ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಬೇರೆ 3,75,000 ಬಂದ್ರೆ ಒಂದು 2013 ಮಾಡಲ್ ವರ್ಣ ಫ್ಲೂಡಿಕ್ ಆಟೋಮೆಟಿಕ್ ಕೊಡ್ತಾ ಇದ್ದೀನಿ. ಲೋನಲ್ಲಿ ನೋಡ್ತಾ ಇದ್ದೀರಾ ಇದನ್ನು ಆರಾಮಾಗಿ ಸರ್ 1.5 ಇಂದ 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಡು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್, ಎಲ್ಲ ಯೂತ್ ಹುಡ್ಕೋರ್ಗು ಅಂಡ್ ಜರ್ಮನ್ ಇಂಜಿನ್ ಬೇಕು ಅನ್ನೋರಿಗೆ ಈ ಗಾಡಿ ಆಫ್ ಮಾಡ್ಬೋದು. ಅದು ಡುವಲ್ ಟೋನ್ ಅಲ್ಲಿ ಬರುತ್ತೆ ಗಾಡಿ. ಪ್ರೊಫೆಷನಲ್ ಲೋಕಲ್ ಸರ್ ಹೇಳಿ ಸರ್. ಇದು ಬಂದ್ಬಿಟ್ಟು ನೋಡ್ತಾ ಇದ್ದೀರಾ 2017 ಮಾಡಲ್ ಪೋಲೋ TSI ಇಂಜಿನ್. ಇದು 1.2 ಲೀಟರ್ ಇಂಜಿನ್ TSI ಇಂಜಿನ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಗಾಡಿ ಸರ್. ಮೈಲೇಜ್ 1 ಪಾಯಿಂಟ್ ಅಲ್ಲಿ ನಿಮಗೆ ಮೈಲೇಜ್ ಕಣ್ಮುಚ್ಕೊಂಡು ಸಿಟಿಯಲ್ಲಿ 14-15 ಬರುತ್ತೆ, ಲಾಂಗ್ ಅಲ್ಲಿ 16-17 ಬರುತ್ತೆ. ಪೆಟ್ರೋಲ್ ಇಂಜಿನ್. ಅಂಡ್ ಇದರಲ್ಲಿ ನೋಡಿ ಬರ್ತಾ ಇದ್ದೀರಾ ಕಟ್ ಸ್ಟೇರಿಂಗ್ ಬರುತ್ತೆ ನಿಮಗೆ ಒಳಗಡೆ. ಕಟ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. ವೆಲ್ ಮೇಂಟೈನ್ ಮಾಡಿ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಏರ್ ಬ್ಯಾಗ್, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಟಾಪ್ ಎಂಡ್ ವೇರಿಯಂಟ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಗ್ಲಾಸ್, ಸ್ಪೈಲರ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ತೀನಿ.
ಸರ್ 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಡಿವೈನ್ ಅರೌಂಡ್ 55,000 ಓಡಿದೆ ಸರ್. ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತಾ ಇದ್ದೀನಿ ಸರ್, ಬರೀ 5,15,000 5,15,000 ಫೈನಲ್ ಮಾಡ್ಕೊಡ್ತೀನಿ. 5,50,000 5,50,000 ಸರ್. 5,15,000ಗೆ ನಿಮಗೆ ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. 2017 ಮಾಡಲ್. ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ, ಬೇರೆ 50,000 ಡೌನ್ ಪೇಮೆಂಟ್ ತಗೊಂಡ್ಬಂದು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಖಂಡಿತ ಈ ಕಡೆ ಹೋಗೋದಾದ್ರೆ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಲಕ್ಸುರಿ ಗಾಡಿ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ನನ್ನ ಹತ್ರ ಇನ್ನೊಂದು ನಿಸಾನ್ ಸನಿ ಕೂಡ ಇದೆ. ಟಾಪ್ ಎಂಡ್ ವೆಹಿಕಲ್ ಸರ್. ಇದರಲ್ಲಿ ಕಂಫರ್ಟ್ ನಿಮಗೆ ಸ್ಕಾಲಾ ತೋರಿಸಿದ್ದೀನಿ, ಸ್ಕಾಲಾ ತರಾನೇ ಕಂಫರ್ಟಬಲ್ ಬರುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಏರ್ ಬ್ಯಾಗ್ ಆಗಲಿ, ABS ಆಗಲಿ, ಆ್ಯಂಡ್ ನಿಮಗೆ ಕಂಪನಿ ಸಿಸ್ಟಮ್ ಆಗಲಿ, ಎಲ್ಲ ಬ್ಯಾಕ್ ಸೈಡ್ ಸಿಟ್ಟಿಂಗ್ ಕೆಪಾಸಿಟಿ ಆಗಲಿ, ಲೆಗ್ ಸ್ಪೇಸ್ ಆಗಲಿ, ಎಲ್ಲ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಬೂಟ್ ಸ್ಪೇಸ್ ಕೂಡ ನಿಮಗೆ ಡಿಕ್ಕಿ ಸ್ಪೇಸ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಫುಲ್ ಲಗೇಜ್ ನೀವು ಎಷ್ಟು ಬೇಕಂದ್ರೆ ಹಾಕೊಂಡು ಹೋಗ್ಬೋದು ಸರ್. ಪ್ರೈಸಿಂಗ್ ಅಲ್ಲಿ ಕೂಡ ಡೀಸೆಲ್ ಬೆನಿಫಿಟ್ ಏನಂದ್ರೆ, ಡೀಸೆಲ್ ಅಲ್ಲಿ ಮೈಲೇಜ್ ಸಿಟಿಯಲ್ಲಿ ಸರ್ 20 ಬರುತ್ತೆ, 18 20 ಬರುತ್ತೆ, 18 20 ಬರುತ್ತೆ. ಲಾಂಗ್ ಅಲ್ಲಿ 24-25 ಬರುತ್ತೆ. ಖಂಡಿತ 100% ಚಾಲೆಂಜ್ ಮಾಡಿ ಕೊಡ್ತೀನಿ. 25 ಬಂದೇ ಬರುತ್ತೆ ಗಾಡಿ ಇದು ಮೈಲೇಜ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ಆಗಿ ಸರ್ ಒಂದೇ ಬೆಲೆ ಸರ್, 2,95,000. 14 ಮಾಡಲ್ ಡೀಸೆಲ್ 2,95,000ಗೆ ಒಂದು ನಿಸಾನ್ ಸನಿ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಈಕೋ ಸರ್. ಎಲ್ಲರಿಗೂ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಒಂದು ಸ್ಮಾಲ್ ಫ್ಯಾಮಿಲಿಗೆ ಒಂದು 8 ಸೀಟರ್ ಗಾಡಿ, ದೊಡ್ಡ ಗಾಡಿ ಅಂದ್ರೆ ಇದೆ ಅವ್ರಿಗೆ. ನನ್ನ ಹತ್ರ ಇದೆ 2011 ಮಾಡಲು ಈಕೋ ಬಂದಿದೆ, 61,000 ಓಡಿರೋದು, ಸಿಂಗಲ್ ಓನರ್ ವೆಹಿಕಲ್, ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ, AC ಪವರ್ ಸ್ಟೀರಿಂಗು, ಟೈರ್ಸ್ ಆಲ್ಮೋಸ್ಟ್ 75% ಟೈರ್ಸ್ ಕೂಡ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೆ ಸರ್. ಇದನ್ನು ಕೂಡ ಆಲ್ಮೋಸ್ಟ್ ಫೈನಲ್ ಆಗಿ ಸರ್ ಒಂದೇ ಬೆಲೆ 2,55,000 2,55,000ಗೆ ಒಂದು ಈಕೋ ಕೊಡ್ತಾ ಇದ್ದೀನಿ. ಅದನ್ನು 11 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ನೆಕ್ಸ್ಟ್ ಸರ್ ಅಮೇಜ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇನ್ನೊಂದು ಮೈಲೇಜ್ ಗಾಡಿ ಬೇಕು, ರಫ್ಯೂಸ್ ಮಾಡೋಕ್ಕೆ ಗಾಡಿ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ರಫ್ಯೂಸ್ ನೀವು ಹೆಂಗೇನೋ ಮಾಡಿ ಸರ್, ಆರಾಮಾಗಿ ಮೇಂಟೈನ್ ಮಾಡ್ಬೋದು ಇದು. ಆ್ಯಂಡ್ ಡೀಸೆಲ್ ಗಾಡಿ ಮೈಲೇಜ್ ಸಕ್ಕತ್ತಾಗಿ ಹೇಳಲೇಬೇಡಿ, ಸಿಟಿಯಲ್ಲಿ 20, ಲಾಂಗಲ್ಲಿ 25. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ 13 ಮಾಡಲ್ ಆ್ಯಂಡ್ ಲುಕ್ ವೈಸ್ನು ಕೂಡ ಲಕ್ಸುರಿ ತರ ಕಾಣಿಸುತ್ತೆ, ಹೋಂಡಾದು ಗಾಡಿ ಅದು ಸರ್. ಪ್ರೈಸಿಂಗ್ ಇದು ಬಂದು ಫೈನಲ್ ಆಗಿ ಸರ್, ಇದನ್ನು ಕೂಡ 3,15,000 3,15,000ಗೆ 2013 ಮಾಡಲ್ ಡೀಸೆಲ್ ಅಮೇಜ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್, ರಿಡ್ಜ್ ನೋಡ್ತಾ ಇದ್ದಾರೆ. ರಿಡ್ಜ್ ಕೂಡ ಇದೆ ಸರ್. ಒಂದು ಒಳ್ಳೆ ಗಾಡಿ ಬೇಕು, ಸ್ಪೋರ್ಟ್ಸ್ ಲುಕ್ ಗಾಡಿ ಬೇಕು ಅಂದ್ರೆ ಮಾರುತಿದಲ್ಲಿ ರಿಡ್ಜೇ ಬರ್ತಾ ಇರೋದು. ರಿಡ್ಜೋಗೆ ಆಲ್ಮೋಸ್ಟ್ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಸರ್, ಯಾಕಂದ್ರೆ ಆಲ್ಟ್ರೇಟ್ ಮಾಡೋಕ್ಕೆ ಒಂದು ಸ್ಪೋರ್ಟ್ಸ್ ಲುಕ್ ಮಾಡೋಕ್ಕೆ ಅಂದ್ರೆ ರಿಡ್ಜೇ ನಿಮಗೆ ಮಾಡೋಕ್ಕೆ ಆಗುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಫ್ರೆಶ್ FC ಮಾಡಿದ್ದೀನಿ, 2030 ತನಕ FC ಫ್ರೆಶ್ ಆಗಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಫೈನಲ್ ಆಗಿ ಒಂದೇ ಬೆಲೆ ಸರ್, ಇದು 2,45,000 2,45,000 ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ನೆಕ್ಸ್ಟ್ ಕೂಡ ನೋಡ್ತಾ ಇದ್ದೀರಾ, ನಿಮಗೆ ಪೆಟ್ರೋಲ್ ಅಲ್ಲಿ ರಿಡ್ಜ್ ಬೇಡ ಅಂದ್ರೆ ಕೂಡ ನನ್ನ ಹತ್ರ ಇಟಿಯೋಸ್ ಲೀವಾನು ಕೂಡ ಇದೆ, ಸ್ಮಾಲ್ ಕಾರು. ಒಂದು ಶಿಫ್ಟ್ ಲುಕ್ ಯಾರಿಗೇನು ಶಿಫ್ಟ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಬೆಸ್ಟ್ ಗಾಡಿ. 13 ಮಾಡಲ್ ನನ್ನ ಹತ್ರ ಇಟಿಯೋಸ್ ಲೀವಾ ತೊಗೊಳ್ಬೋದು, ಪೆಟ್ರೋಲ್ ಇಂಜಿನ್. ಇದರಲ್ಲಿ ಕೂಡ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಇದೆ. ಟೈರ್ಸ್ ಅಲ್ಲಿ ಆಲ್ಮೋಸ್ಟ್ 60% ಟೈರ್ಸ್ ಇದೆ, 70,000 ನೋಡಿರೋದು ಕಿಲೋಮೀಟರ್ಸು. ಪ್ರೈಸಿಂಗ್ ಅಲ್ಲಿ ಸರ್ ಫೈನಲ್ ಒಂದೇ ಬೆಲೆ 2,95,000 2,95,000ಗೆ ಒಂದು 2013 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್? ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಒಂದು ಡೀಸೆಲ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು ಅಂದ್ರೆ ನನ್ನ ಹತ್ರ ಬಂದಿದೆ. i20 ಇದೆ, 2013 ಮಾಡಲ್ ವೆಹಿಕಲ್, ಡೀಸೆಲ್ ಇಂಜಿನ್, ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್. ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ರೆ ನಿಮಗೆ ನೋಡಬಹುದು, ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಆಟೋ AC ಬರುತ್ತೆ, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಆಲ್ಮೋಸ್ಟ್ 7 ಗೇರ್ಸ್ ಬರುತ್ತೆ, ಟಾಪ್ 6 ಬರುತ್ತೆ, ರಿವರ್ಸ್ 7 ಗೇರ್ಸ್ ಬರುತ್ತೆ. ಸೀಟ್ಸ್ ಎಲ್ಲ ನೋಡಬಹುದು, ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸೇವರ್, ಬ್ಯಾಕ್ ಕ್ಲೈಮೇಟ್ ಅಂಡ್ ಗ್ಲಾಸ್ ಎಲ್ಲ ಬರುತ್ತೆ, ತುಂಬಾ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ನಿಮಗೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 90% ಟೈರ್ಸ್ ಕೂಡ ಇದೆ. ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ಸರ್. ಅಂಡ್ ರಿವರ್ಸ್ ಕ್ಯಾಮ್ರಾನು ಕೂಡ ಬರುತ್ತೆ ಸರ್. ಜಸ್ಟ್ 3,85,000 3,85,000ಗೆ 2013 ಮಾಡಲ್ ಡೀಸೆಲ್ ಗಾಡಿ, ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್? ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಹೋಂಡಾ ಸಿಟಿ ಇದೆ. ಯಾರು ಲೋ ಬಜೆಟ್ ಅಲ್ಲಿ ಒಂದು ಹೋಂಡಾ ಸಿಟಿ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಸಿಂಗಲ್ ಓನರ್ ವೆಹಿಕಲ್ ಹೋಂಡಾ ಸಿಟಿ ಕೊಡ್ತಾ ಇದ್ದೀನಿ. ಅದನ್ನು FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಬರೀ 2,75,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. 2,75,000 ಹೌದು, 2,75,000ಗೆ ಹೋಂಡಾ ಸಿಟಿ ಸಿಗೋದು ವಿ ವೇರಿಯಂಟ್ ಆಗಿರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ನೋಡ್ತಾ ಇದೆ ಸರ್. ಯಾರು ಕಾಂಪ್ಯಾಕ್ಟ್ SUV ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿ ಬೇಕು ಅಂದ್ರೆ 2013 ಮಾಡಲ್ ರೆನಾಲ್ಟ್ ಡಸ್ಟರ್ ಕೊಡ್ತಾ ಇದ್ದೀನಿ. ಅದನ್ನು ಸೆಕೆಂಡ್ ಓನರ್ ವೆಹಿಕಲ್, RXZ 110 PS ಸರ್. ಬೇರೆ 4,10,000 4,10,000ಗೆ 2013 ಮಾಡಲ್ RXZ 110 PS ಕೊಡ್ತಾ ಇದ್ದೀನಿ. 4 ಲಕ್ಷದ ಒಳಗಡೆ ಚಾನ್ಸ್ ಇದೆಯಾ ಸರ್? ಸರ್ ಟ್ರೈ ಮಾಡೋಣ ಸರ್. ಕಸ್ಟಮರ್ ಯಾರು ಇಷ್ಟಪಟ್ಟು ಬಿಟ್ರೆ ಸರ್ ಹೋಗಿ ಸರ್ 3,90,000 ಕೊಟ್ಬಿಡ್ತೀನಿ ಹೋಗಿ. ಖಂಡಿತ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್, ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಸ್ಕೋಡಾ ಕೂಡ ನನ್ನ ಹತ್ರ ಇದೆ. ರ್ಯಾಪಿಡ್, ಅದು ಒಂದು ರ್ಯಾಪಿಡ್, ಇದು ಒಂದು ರ್ಯಾಪಿಡ್ ಕೊಡ್ತಾ ಇದ್ದೀನಿ. 2014 ಮಾಡಲ್, ಇದನ್ನು ಕೂಡ ಎಲಿಗೆಂಟ್ಸ್ ವೇರಿಯಂಟ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಳಂಗೆ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಹಾಕಬೇಕು, ಯೂಸ್ ಮಾಡಬೇಕು ಸರ್. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದು 3,40,000 3,40,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 3,40,000 2014 ಮಾಡಲ್ ಎಲಿಗೆಂಟ್ಸ್ ರ್ಯಾಪಿಡ್ ಡೀಸೆಲ್ ಕೊಡ್ತಾ ಇದ್ದೀನಿ ಸರ್. ಯಾರು ಕೊಡಲ್ಲ, ಇಂಟರ್ ಮಾರ್ಕೆಟ್ ಪ್ಯೂರ್ ಕರ್ನಾಟಕ ವೆಹಿಕಲ್ ಕೊಡ್ತಾ ಇದ್ದಾರೆ. ಸೆಕೆಂಡ್ ಓನರ್ ವೆಹಿಕಲ್ ಜಸ್ಟ್ 3,40,000 3,40,000 3,40,000
3,40,000 ಲೋನ್ ನೋಡ್ತಾ ಇದ್ದೀರಾ, ಬೇರೆ 40,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ 3 ಲಕ್ಷ ಲೋನ್ ಮಾಡ್ಕೋಬೇಡಿ. 3,40,000 ಅಂತಾರೆ, ಬಂದ್ರೆ ನೆಗೋಷಿಯೇಟ್ ಮಾಡ್ತಾರೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಲೋ ಬಜೆಟ್ ಕಾರ್ ನಂತರ ಅಂತ. ಸರ್ ಲೋ ಬಜೆಟ್ ಗಾಡಿ ನೋಡ್ತಾ ಇದ್ದೀರಾ, ಇಂಡಿಕಾ ಇದೆ, ಇದು ಬಂದ್ಬಿಟ್ಟು ಇಂಡಿಕಾ ಮಾನ್ಸಾ 2008 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, FC ಎಲ್ಲ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ, AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ, ಅಂಡ್ ಪ್ಲಸ್ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ಸರ್ ಫೈನಲ್ ಆಗಿ ಸರ್ 1,20,000 1,20,000 ಫೈನಲ್ ಮಾಡ್ಕೊಡ್ತೀನಿ. 1,20,000 ಹೌದು ಸರ್. ಚಾನ್ಸ್ ಏನಾದ್ರು ಇದೆ ಸರ್ 1,00,000 ಒಳಗಡೆ ಟ್ರೈ ಮಾಡೋಣ ಸರ್, ಬನ್ನಿ ಗಾಡಿ ಕಸ್ಟಮರ್ ನೋಡ್ಲಿ, ಕುತ್ಕೊಂಡು ಮಾತಾಡೋಣ. ಖಂಡಿತ ಸರ್. ನೆಕ್ಸ್ಟ್ ಇನ್ನೊಂದು ಕಮ್ಮಿ ಪ್ರೈಸ್ ಅಲ್ಲ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇದು ಆಟೋಮೆಟಿಕ್ ಗಾಡಿ ಸರ್. ಇದು ಡಾಕ್ಟರ್ ಯೂಸ್ ಮಾಡಿರೋದು, ಲೇಡಿ ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್, 52,000 ಕಿಲೋಮೀಟರ್ ಇವೇನೋ. ಮಾರುತಿ ಎಸ್ಟಾರ್ ಆಟೋಮೆಟಿಕ್ ವೆಹಿಕಲ್, VXA ವೇರಿಯಂಟ್, ಸಕ್ಕದಾಗಿದೆ ಗಾಡಿ. ತಗೊಂಡು ₹1 ಖರ್ಚು ಮಾಡಿ, ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಇದೆ, ಬ್ರ್ಯಾಂಡ್ ಟೈರ್ಸ್ ಇದೆ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಫೈನಲ್ ಆಗಿ ಒಂದೇ ಬೆಲೆ ಸರ್, 2,85,000 2,85,000 ಕೊಟ್ಟರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 2,85,000 ಆಟೋಮೆಟಿಕ್, ಬರೀ 46,000 ಓಡಿರೋದು. ಹೌದು 2,000 ಓಡಿರೋದು ಗಾಡಿ, ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್ ಗಾಡಿ ಸರ್. ಸ್ವಿಫ್ಟ್ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಸ್ವಿಫ್ಟ್ ಕೂಡ ಇದೆ, 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ವಿತ್ ABS, VXA ವಿತ್ ABS, ಫ್ರೆಶ್ FC 5 years FC ಮಾಡಿದ್ದೀನಿ. ರೀಸೆಂಟ್ಲಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಸಿದೀನಿ, 1 ವರ್ಷ. ಅದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಲುಕ್, ಅಲಾಯ್ ವೀಲ್ಸ್ ಕೂಡ ಇದೆ ನಿಮಗೆ. ಎಲ್ಲ ನಿಮಗೆ ರನ್ನಿಂಗ್ ಬೋರ್ಡ್ಸ್ ಎಲ್ಲ ಆಲ್ಮೋಸ್ಟ್ ಬಂಪರ್ಸ್ಗಳು, ಎಕ್ಸ್ಟ್ರಾ ಬಂಪರ್ಸ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್, 45,000 ರಿಕಾರ್ಡೆಡ್ ಓಡಿಸಿರೋದು ಸರ್. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಜೊತೆಯಲ್ಲಿ ಸರ್. ಬೇರೆ 3,05,000 ಬಂದ್ರೆ, 3,05,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,05,000ಕ್ಕೆ VXA ವೇರಿಯಂಟ್ ಸ್ವಿಫ್ಟ್ ಸಿಗ್ತದೆ. VXA ವಿತ್ ABS, ಇದು ವಿತ್ ABS ಬರುತ್ತೆ. ABS ಸಿಂಗಲ್ ಓನರ್ ವೆಹಿಕಲ್ ವಿತ್ ಫ್ರೆಶ್ FC, 5 ವರ್ಷದ 5 years FC ಮಾಡಿದೀವಿ, 1 year ಇನ್ಶೂರೆನ್ಸ್ ಮಾಡಿದೀವಿ, ವಿತ್ ಫಿಟ್ಟಿಂಗ್ಸ್ ಜೊತೆಯಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ. 3,05,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಚೆವರ್ಲೆ ಬೀಟ್ ಇದೆ ನನ್ನ ಹತ್ರ. ಅದನ್ನು ಕೂಡ 2012 ಮಾಡಲ್ ಡೀಸೆಲ್ ಇಂಜಿನ್ ಸರ್. ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ರೆ, ಮೈಲೇಜ್ ಅಲ್ಲಿ ಸಕ್ಕತ್ತಾಗಿ ನಿಮ್ಗೆ ಸಿಟಿಯಲ್ಲಿ ಕಣ್ಮುಚ್ಕೊಂಡು ಈ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ 1,70,000 1,70,000 ಬಂದ್ರೆ 2012 ಮಾಡಲ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್, ಚೆವರ್ಲೆ ಬೀಟ್ ಕೊಡ್ತಾ ಇದ್ದೀನಿ. ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್, ಬರೀ 1 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಬೇಕಿದ್ರೆ 50,000 60,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಕೇವಲ 60,000 ತಗೊಂಡ್ ಬಂದ್ರೆ ಮ್ಯಾಕ್ಸಿಮಮ್ ಸರ್ 50,000 ತಗೊಂಡ್ ಬನ್ನಿ ಸರ್, ಮಿಕ್ಕಿದ ಎಲ್ಲ ಲೋನ್ ಮಾಡ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದೆ ಸರ್, ಆಲ್ಟೋ K10 ಕೂಡ ಇದೆ ನನ್ನ ಹತ್ರ. VXA ವೇರಿಯಂಟ್, 2019 ಮಾಡಲ್, VXA ಆಪ್ಷನಲ್. VXA ಆಪ್ಷನಲ್ ಅಂದ್ರೆ ಇದರಲ್ಲಿ ನಿಮಗೆ ಏನ್ ಬೆನಿಫಿಟ್ ಅಂದ್ರೆ, AC ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಕೊಟ್ಟಿದ್ದಾರೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಆಲ್ಮೋಸ್ಟ್ ಬ್ಯಾಕ್ ಲೆದರ್ ಸೀಟ್ಸ್ ಎಲ್ಲ ಒಳಗಡೆ ಹಾಕಿದ್ದಾರೆ, ಅಂಡ್ ಕ್ಲೈಮ್ಯಾಕ್ ಅಂಡ್ ಗ್ಲಾಸ್ ಕೂಡ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದೇ ಬೆಲೆ ಸರ್, 3,35,000 3,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 19 ಮಾಡಲ್ ಗಾಡಿ, ಅದು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ, ಬೇರೆ 30,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಮಂತ್ಲಿ EMI ನನ್ನ ಪ್ರಕಾರ ಒಂದು 5,000 ಬರುತ್ತೆ ಸರ್ ಮ್ಯಾಕ್ಸಿಮಮ್. ಸರ್ ನೆಕ್ಸ್ಟ್ ಇನ್ನೊಂದು ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, i10 ಗ್ರ್ಯಾಂಡ್ ಕೂಡ ಇದೆ ನನ್ನ ಹತ್ರ. 2016 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 53,000 ಓಡಿರೋದು ವೆಹಿಕಲ್, ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು, ವೆಲ್ ಮೇಂಟೈನ್ ಮಾಡಿರೋದು ಸ್ಪೋರ್ಟ್ಸ್ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ, ನಿಮಗೆ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಆಮೇಲೆ ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಕಸ್ಟಮರ್ ಬಂದು ಫೈನಲ್ ಒಂದೇ ಬೆಲೆ ಸರ್, 3,60,000 3,60,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಇಯಾನ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಹ್ಯುಂಡೈ ಇಯಾನ್ ಕೂಡ ಇದೆ. ಲೋ ಮಾಡಲ್ ಅಲ್ಲಿ, ಲೋ ಪ್ರೈಸ್ ಅಲ್ಲಿ ಯಾರು ನೋಡ್ತಾ 2014 ಮಾಡಲ್ ಕೊಡ್ತಾ ಇದ್ದೀನಿ. ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ವೆಲ್ ಮೇಂಟೈನ್ ಮಾಡಿರೋ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್. ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಸರ್. ಫೈನಲ್ ಆಗಿ ಸರ್ 2,10,000 ಬಂದ್ರೆ 2,10,000ಗೆ 2014 ಮಾಡಲ್ ಇಯಾನ್ ಕೊಡ್ತಾ ಇದ್ದೀನಿ ಸರ್. ಸರ್ ಹಾಗೆ ಇನ್ನೊಂದು ಇಯಾನ್ ಇರೋದು ಸರ್. ಇನ್ನೊಂದು ಇಯಾನ್ ಬಂದಿದೆ, 2018 ಮಾಡಲ್ ಇಯಾನ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋ ಸರ್. ಇದರಲ್ಲಿ ನೋಡಬಹುದು, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಆಂಡ್ರಾಯ್ಡ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ವೆಲ್ ಮೇಂಟೈನ್ ಅಂದ್ರೆ ವೆಲ್ ಮೇಂಟೈನ್ ಹೇಳ್ಬೋದು. ಸೆಕೆಂಡ್ ಓನರ್ ವೆಹಿಕಲ್, 2018 ಮಾಡಲ್ ವೆಹಿಕಲ್, ಲೇಟೆಸ್ಟ್ ಗಾಡಿ, ಯಾರು ಕಮ್ಮಿ ಪ್ರೈಸ್ ಅಲ್ಲಿ ನೋಡ್ತಾರೆ, ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. 18 ಮಾಡಲ್, ಟೈರ್ಸ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಸರ್. ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 72,000 ಓಡಿದೆ, ರಿಕಾರ್ಡೆಡ್ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್, ಯಾರು ಕೊಡಲ್ಲ ಎಂಟೈರ್ ಮಾರ್ಕೆಟ್ ಅಲ್ಲಿ. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಒಂದೇ ಬೆಲೆ ಸರ್, 2,65,000ಗೆ ಫೈನಲ್ ಮಾಡ್ಕೊಡ್ತೀನಿ. 2,65,000ಗೆ 2018 ಮಾಡಲ್ ಇಯಾನ್ ಕೊಡ್ತಾ ಇದ್ದೀನಿ. ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ, 30, 25, 30,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಖಂಡಿತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀವಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ಒಂದು ಒಳ್ಳೆ ಗಾಡಿ ಬೇಕು, ಕಂಫರ್ಟಬಲ್ ಗಾಡಿ ಬೇಕು ನಿಮಗೆ, ಒಂದು ರಫ್ಯೂಸ್ ಗಾಡಿ ಬೇಕು, ಗಟ್ಟಿ ಗಾಡಿ ಬೇಕು ಅಂದ್ರೆ ಫಿಯಟ್ ಗಾಡಿ ತಗೊಳ್ಬೇಕು. ಪುಂಟೋ 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್, ವಿತ್ ಪೆಟ್ರೋಲ್ ಇಂಜಿನ್, ಇಮೋಷನ್ ಪ್ಯಾಕ್, ಇದು ಟಾಪ್ ಎಂಡ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ. ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ
ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೀಟ್ಸ್ ಎಲ್ಲ ಕಂಪನಿ ಸೀಟ್ಸ್ ಇದೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಮೈಲೇಜ್ ಅಲ್ಲಿ ಸಖತ್ತಾಗಿ ನಿಮಗೆ 15 ಸಿಟಿಯಲ್ಲಿ ಬರುತ್ತೆ, ಲಾಂಗ್ ಅಲ್ಲಿ 16-17 ಬರುತ್ತೆ. ಪೆಟ್ರೋಲ್ ಇಂಜಿನ್ ಇದು. ಟೈರ್ಸ್ ಅಲ್ಲಿ ಆಲ್ಮೋಸ್ಟ್ 60% ಟೈರ್ಸ್ ಕೂಡ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಫೈನಲ್ ಆಗಿ ಒಂದೇ ಬೆಲೆ ಸರ್, ಒಂದು 1,70,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 1,50,000 ಮಾಡ್ಬಿಡಿ ಸರ್, ಫೈನಲ್ ಟು ಫೈನಲ್. ಬನ್ನಿ ಗಾಡಿ ನೋಡ್ಲಿ ಸರ್, ಕಸ್ಟಮರ್ ಮಾತಾಡೋಣ.